ನಮಸ್ಕಾರ, ನಾನು ಡಾಕ್ಟರ್ ವೇಣುಗೋಪಾಲ್, ನವಜಾತ ಶಿಶು ತಜ್ಞ, ಶಿವಮೊಗ್ಗದಿಂದ. ಕೂಸು ಮಕ್ಕಳುಗಳು ರಾತ್ರಿ ಹೊತ್ತು ಕಿರಿಕಿರಿ ಮಾಡ್ತವೆ ಅಂತ ಎಲ್ಲ ತಾಯಿಂದರು ಕಂಪ್ಲೇಂಟ್ಸ್ ಇರ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಳೆ ಕೂಸು ಯಾಕೆ ರಾತ್ರಿ ಎಲ್ಲ ಕಿರಿಕಿರಿ ಮಾಡ್ತದೆ ಅಂತ ಹೇಳಿದ್ರೆ, ತಾಯಿ ಪ್ರೆಗ್ನೆಂಟ್ ಆಗಿದ್ದಾಗ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಗರ್ಭಕೋಶದೊಳಗೆ ಪಾಪು ಇರ್ತದೆ. ತಾಯಿ ಯಾವಾಗಲೂ ಬೆಳಿಗ್ಗೆ ಹೊತ್ತೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಆ ಗರ್ಭಕೋಶದಲ್ಲಿರೋ ಕೂಸು ಜೋಲಿ ಟೈಪಿಂಗ್ ಉಯ್ಯಾಲೆ ಆದಂಗೆ ಆಡ್ತಾ ಇರ್ತದೆ. ಉಯ್ಯಾಲೆ ಆಡ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಎಲ್ಲ ಮಲ್ಕೊಂಡಿರ್ತದೆ. ರಾತ್ರಿ ಹೊತ್ತು ಏನು ಮಾಡ್ತಾಳೆ, ಪಾಪ ಊಟ ಮಾಡಿ ಇನ್ನೇನು ಮಲ್ಕೊಬೇಕು ಅನ್ನೋ ಟೈಮಲ್ಲಿ ಓದಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ನಿಮಗೆ 8ನೇ ತಿಂಗಳು 9ನೇ ತಿಂಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಸೊ ಅದೇನಾಗಿರುತ್ತೆ ಅಂದರೆ, ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತಲ್ಲೇ ಎದ್ದೇಳೋದು ಅಭ್ಯಾಸ ಆಗಿರ್ತದೆ. ಈಗ ಉಳಿದ ತಕ್ಷಣವೇ ಸರ್ ನಾವು ಬೆಳಿಗ್ಗೆ ಹೊತ್ತು ಎದ್ದಿರ್ತೀವಿ ಸರ್, ರಾತ್ರಿ ಹೊತ್ತು ಮಲ್ಕೊಂತೀವಿ, ಅದು ನಿಮ್ಮ ಮಾತು ಯಾವುದೇ ಕಾರಣಕ್ಕೂ ಕೇಳಲ್ಲ. ಅದು ರಾತ್ರಿ ಹೊತ್ತೇ ಎದ್ದೇಳೋದು, ಬೆಳಿಗ್ಗೆ ಹೊತ್ತೇ ಮಲ್ಕೊಳ್ಳೋದು. ಸೊ ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು ವಾರ 10 ದಿನ 15 ದಿನ 1 ತಿಂಗಳು ಅಥವಾ 2 ತಿಂಗಳ ತನಕ ಅದ್ರ ಜೊತೆ ಅಭ್ಯಾಸ ಮಾಡ್ಕೊಂಡ್ರೆ ರಾತ್ರಿ ಹೊತ್ತು ಎದ್ದಿರಬೇಕು, ಬೆಳಿಗ್ಗೆ ಹೊತ್ತು ಮಲ್ಕೊಬೇಕು. ಸೊ ಕೆಲವೊಂದು ಟೈಮ್ ಏನು ಮಾಡುತ್ತೆ, ಹೊಟ್ಟೆ ತುಂಬ ಹಾಲು ಕೊಡಿಸ್ತಿದ್ದೀನಿ ಸರ್, ಆದರೂ ರಾತ್ರಿಯೆಲ್ಲ ಕಿರಿಕಿರಿ ಮಾಡ್ತಾ ಇದೆ ಸರ್, ಮಲ್ಗದೇ ಇಲ್ಲ. ಸೊ ಅದು ಯಾಕೆ ಮಲಗ್ತಾಯಿಲ್ಲ ಅಂತ ಹೇಳಿದ್ರೆ, ಲೈಟ್ ಆಫ್ ಮಾಡಿಬಿಡಿ, ಕುತ್ಕೊಳ್ಳಿ, ಮಗಳು ಕೊಡಿ, ನನಗೆ ಪ್ರೀತಿ ಮಾಡಿ, ನಾನು ಎದ್ದಿದ್ದೀನಿ ಆ ಥರ ಹೇಳ್ತದೆ ಅಷ್ಟೇ ಹೊರತು, ನೀವು ಲೈಟ್ ಆಫ್ ಮಾಡ್ಕೊಂಬಿಟ್ಟು ನಿಮ್ಮ ಪಾಡಿ ನೀವು ಮಲ್ಕೊಂತು ಅಂದರೆ ಅವ್ನು ಕಿರಿಕಿರಿ ಮಾಡಿ ನಿಮ್ಮನ್ನು ಹೇಳಿಸ್ತಾನೆ ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಏನು ತೊಂದರೆ ಇರಲ್ಲ. ರಾತ್ರಿ ಹೊತ್ತೆಲ್ಲ ಕಿರಿಕಿರಿ ಮಾಡೋದು, ಅಳೋದು ನಾರ್ಮಲ್ಲು. ನೀವು ಟೆನ್ಷನ್ ಮಾಡ್ಕೊಂಡು ಹೊಟ್ಟೆ ನೋವಿದೆ ಅಂತ ಹೇಳ್ಬಿಟ್ಟು ವುಡ್ವರ್ಡ್ಸ್ ಹಾಕೋದು, ಗ್ಲೈಕ್ ವಾಟರ್ ಹಾಕೋದು, ಅಥವಾ ನೀವು ಕೊಲಿಕೆ ಡ್ರಾಪ್ಸ್ ಹಾಕೋದು ಅವಶ್ಯಕತೆ ಇರಲ್ಲ. ಪ್ರೀತಿಯಿಂದ ಮಗ್ಲಲ್ಲಿ ಇಟ್ಕೊಂಬಿಟ್ಟು ಅದ್ರ ಹತ್ರ ಮಾತಾಡ್ತಾ ಇತ್ತು ಅಂದ್ರೆ ಸಾಕು, ಖುಷಿಯಾಗಿರ್ತದೆ. ದಟ್ಸ್ ಎ ನಾರ್ಮಲ್ ಥಿಂಗ್. ರಾತ್ರಿ ಹೊತ್ತು ಕಿರಿಕ್ ಮಾಡೋದು ನಾರ್ಮಲ್.